ನಮಸ್ಕಾರ ರೀ ಎಲ್ಲ ಸಾವುಕಾರದ ಮಂದಿಗೆ. ನಾನು ನಿಮ್ಮ ಕುಮಾರ. ಇವತ್ತು ಬೆಳಿಗ್ಗೆ ಎದ್ದ ನಾ ಈಗ ಹೊಲ ಕಡೆ ಹೋಗಿದ್ವಿ ರೀ, ಯಾಕಂದ್ರೆ ಔಷಧ ಹೊಡಿದಿತ್ತು. ಅದಕ್ಕೆ ನಾ ಕಿರಣ ಕೂಡಿ ಈಗ ಹೀರಿಕಾಯಿ ಬಳ್ಳಿಗೆ ಔಷಧ ಹೊಡಕ್ಕೆ ಹೊಂಟೀವಿ. ಬರೀ ಹೋಗುನು. ನಾವೀಗ ಔಷಧ ಯಾಕೆ ಹೊಡ್ಯಾಕೆ ಬಂದೀವಿ ಅಂದ್ರೆ ಬಿಸಿಲಿನ ಸಂಬಂಧ ವೈರಸ್ ಅಟ್ಯಾಕ್ ಆಗಿತ್ತು ರೀ. ವೈರಸ್ ಅಟ್ಯಾಕ್ ಆಗಿ ಎಲೆಗಳೆಲ್ಲ ಬಾಡ್ದಂಗೆ ಆಗಿದ್ದು, ಅದ್ರ ಸಂಬಂಧ ಔಷಧ ಹೊಡಕ್ಕೆ ಬಂದೀವಿ. ಬರೀ ಹೊಡಿನು. ನಾವು ಮೊದಲು ಈಗ ಇಲ್ಲಿದಾವೆ ನೋಡ್ರಿ ಔಷಧಗಳು, ಇವು ಎಲ್ಲ ಮಿಕ್ಸ್ ಮಾಡಿ ಹೊಡಿದೈತಿ. ಇದು ಎಲೆ ಮುಟ್ರೆ ಆಗಿದ್ದಕ್ಕೆ ನೋಡ್ರಿ, ಇದು ಹಾವಿನ ರೋಗಕ್ಕೆ ಮತ್ತು ಇದು ಎಲೆಗಳು ಹಸಿರಾಗಿರುವಕ್ಕೆ. ನಮ್ದು ಮೊದಲಿನ ಹಳಿ ಟೊಮಾಟೊ ಪಡ ನೋಡ್ರಿ ಎಲ್ಲ ಹೆಂಗಾಗೈತಿ. ಹಿಂಗೆ ಹೊಲದೊಳಗೆ ಇಂಥ ಮನೆಯೊಳಗೆ ಎಲ್ಲರಿಗೂ ಇರೋಕೆ ಇಷ್ಟ ಇರ್ತೈತೆ ರೀ. ಮತ್ತು ಈ ಬಾವಿಯಾಗ ನೀರು ಇದ್ವು ನಾನು ಈಗ ಮೋಟ್ರ್ ಚಾಲು ಮಾಡಕ್ಕೆ ಬಂದೀನಿ ನೋಡ್ರಿ. ಮೋಟ್ರ್ ಚಾಲು ಮಾಡಿ ಇದು ಎಲೆ ಹಸಿರಾಗಕ್ಕೆ ಇದನ್ನು 100 ml ಹಾಕ್ಬೇಕು ನೋಡ್ರಿ. ಹಂಗೆ ಇದು ಎಲೆ ಮುಟ್ರೆ ಆಗೋದಕ್ಕೆ ಇದನ್ನು 10 ml ಹಾಕ್ಬೇಕು ರೀ. ಹಂಗೆ ಇದು ಹಾವಿನ ರೋಗಕ್ಕೆ ಇದನ್ನು 100 ml ಹಾಕ್ಬೇಕು ನೋಡ್ರಿ. ಔಷಧ ಹಾಕಿ ಪೂರ್ತಿ ಇದನ್ನೆಲ್ಲ ನೀರು ತುಂಬೇಕ್ರಿ. ನೀರು ತುಂಬಿದ ಕೂಡಲೇ ಇದನ್ನು ಸ್ಪ್ರೇ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ನೋಡ್ರಿ. ಕಿರಣನ್ನ ಸ್ಪ್ರೇ ಮಾಡಕತ್ತಿದ್ದು ನೋಡ್ರಿ. ನಾ ಬೇರೆ ಕೆಲಸ ಇತ್ತು, ನಾನು ಮನೆ ಕಡೆ ಬನ್ನಿರಿ. ಯಾಕಂದ್ರೆ ಮನೆಗೆ ಒಂದು ಸ್ವಲ್ಪ ನೀರು ಚಾಲು ಇತ್ತು, ದನಗಳಿಗೆ ನೀರು ಕುಡಿಸಿತ್ತು. ಅದಕ್ಕೆ ಮನೆ ಕಡೆ ಬನ್ನಿ. ನಾ ಜಳಕ ಮಾಡೋಕೆ ಸಜ್ಜಾಗಿನಿ ರೀ, ಯಾಕಂದ್ರೆ ಮತ್ತೆ ಬೇರೆ ಕಡೆ ಹೋಗುತ್ತಿತ್ತು. ಅದಕ್ಕೆ ಈಗ ದನಗಳಿಗೆ ನೀರು ಕುಡ್ಸಕ್ಕೆ ಬಂದೀನಿ ನೋಡ್ರಿ. ಪಟ ಎಲ್ಲ ದನಗಳಿಗೆ ನೀರು ಕುಡಿಸೀನಿ. ನೀರು ಕುಡಿಸಿ ನಮ್ಮ ಹೋರಿನ ಒಂದು ಸ್ವಲ್ಪ ಮೈ ಸವರಿದ ಕೂಡಲೇ ನಾ ಈಗ ಎಲ್ಲ ದನಗಳಿಗೆ ಮೇವು ಒಗ್ಯಾಕತ್ತೀನಿ ನೋಡ್ರಿ. ಎಲ್ಲ ಕೆಲಸ ಮುಗಿಸಿ ನಾ ಈಗ ಜಳಕ ಮಾಡಿ ರೆಡಿಯಾಗಿ ಕಿರಣನ ಔಷಧ ಹೊಡೆದಿದ್ದ. ನಾನು ಅವ್ನಿಗೆ ಕಿರಣನ ಕರ್ಕೊಂಬಂದು ಮನೆಗೆ ಬಿಟ್ಟು ಕೂಡಲೇ ನಾ ಈಗ ಸ್ವಲ್ಪ ಊಟ ಮಾಡಿ ನಾ ಈಗ ಜಮಖಂಡಿ ಹೊಂಟೀನಿ ನೋಡ್ರಿ. ಇದು ಯಾವ ರೋಡ ಮತ್ತು ಇದು ಎಲ್ಲಿ ಬರ್ತೈತೆ ಅಂತ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ಇದು ಹುಣ್ಣೂರಾಗಿರುವಂಥ ಕೆರೆ ನೋಡ್ರಿ. ಬರೀ ಕೆರೆ ನೋಡೋಣ ಹೆಂಗೈತೆ ಅಂತ. ಇಲ್ಲಿ ಬಿಸಿಲಾಗಂತೂ ಕುಂಡ್ರಾಕಂತೂ ಭಾರಿ ಐತ್ರಿ. ಕೆರೆ ಒಳಗೆ ಎಲ್ಲ ಫುಲ್ ಸ್ವಚ್ಛ ಇತ್ತು ನೋಡ್ರಿ. ಜಮಖಂಡಿ ಒಳಗೆ ಒಂದು ಸ್ವಲ್ಪ ಕೆಲಸ ಇತ್ತು, ನಾನು ಈಗ ಜಮಖಂಡಿಗೆ ಹೊಂಟೀನಿ. ಮತ್ತು ಮುಂದಿನ ನೋಡೋದ ಸಿಗೋನು. ಬಾಯ್ ಎಲ್ಲರಿಗೂ.